ಹಾಯ್ ಗಾಯ್ಸ್, ಏನು ಗೊತ್ತಾ, ಇದು ನನ್ನ ಯೂಟ್ಯೂಬ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಸರಿ ಇದ್ದೆ ದಯವಿಟ್ಟು ಎಂಕರೇಜ್ ಮಾಡಿ. ನಾನು ಮತ್ತು ನನ್ನ ತಂಗಿ ಅಮ್ಮನ ಬರ್ಡೇ ಮಾಡಬೇಕು ಅಂತ ಊರಿಗೆ ಹೊರಟ್ವಿ. ನಾನಂತೂ ಬಸ್ಸಲ್ಲಿ ಓಡಾಡೋದು ತುಂಬ ರೇರು. ಅದ್ರಲ್ಲಿ ನನ್ನ ತಂಗಿ ಬೇರೆ ಹಾಫ್ ಆನ್ ಅವರ್ ಮುಂಚೆ ಕರ್ಕೊಂಬಂದು ಬಸ್ಸಲ್ಲಿ ಕೂರಿಸಿದ್ಲು. ಇಲ್ಲಿ ನೋಡಿದ್ರೆ ತುಂಬಾ ಸೆಕೆ ಆಗ್ತಿತ್ತು. ಬೋರ್ ಅಂದರೆ ಬೋರಿಂಗ್. ತಿನ್ನು ಅಂತ ಹಿಂಸೆ ಇಡ್ತಿದ್ಲು. ಈ ಕಡೆ ವಿಂಡೋ ಕೂಡ ಓಪನ್ ಇಲ್ಲ, AC ಕೂಡ ಆನ್ ಆಗಿರಲಿಲ್ಲ. ಏನು ಮಾಡೋದು ಅಂತ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಮಾತಾಡ್ಕೊಂಡು ಕುತ್ಕೊಂಡು ಇರಬೇಕಾದ್ರೆ ಬಸ್ಸು ಕೂಡ ಮೂವ್ ಆಯಿತು ಗಾಯ್ಸ್. ನಾವು ನೈಟಲ್ಲಿ ಜರ್ನಿ ಮಾಡೋದು ತುಂಬ ರೇರ್. ಯಾಕಂದರೆ ಊರಿಗೆ ಹೋಗ್ಬೇಕಾದ್ರೆ ಬಂಡೀಪುರದಲ್ಲಿರೋ ಪ್ರಾಣಿಗಳನ್ನ ನೋಡ್ಕೊಂಡು ಹೋಗ್ಬೋದು. ಇವಾಗ ನೈಟಲ್ಲಿ ಜರ್ನಿ ಮಾಡಿರೋದ್ರಿಂದ ನಮ್ಗೆ ಯಾವ ಪ್ರಾಣಿನೂ ನೋಡೋಕ್ಕೆ ಆಗಲ್ಲ ಗಾಯ್ಸ್. ಬೋರಿಂಗ್. ಬಟ್ ಊರಿಗೆ ಹೋಗಿ ಹೇಗೋ ನಾನು ಅವಳು ಬಂದು ಕೊನೆಗೆ ರೀಚ್ ಆದ್ವಿ. ಯಾರಿಗೂ ಹೇಳೋದು ಬೇಡ ಅಂದ್ಕೊಂಡ್ವಿ, ಬಟ್ ನೈಟ್ ಅಲ್ವಾ, ಪ್ರಾಣಿಗಳದ್ದು ಜಾಸ್ತಿ ಕಾಟ ನಮ್ಮ ಮನೆ ಹತ್ರ. ಸೊ ಅದಕ್ಕೆ ಎಂದ ಚಿಕ್ಕಮ್ಮನಿಗೆ ಕಾಲ್ ಮಾಡಿ ಹೇಳಿದ್ವಿ. ಅವರೂ ಸಹ ಬಂದಿಲ್ಲ ಅಂತ ಅಂದ್ಕೊಂಡು ಹೋಗ್ಬೇಕಾದ್ರೆ ದೂರದಲ್ಲಿ ಯಾರ್ದೋ ಒಬ್ರದ್ದು ವಾಯ್ಸ್ ನನಗೆ ಕೇಳಿಸ್ತು. ಅಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಮ್ಮ ಬಂದಿದ್ರು. ಹೋದ್ವಿ. ನೈಟಿ ಹಾಕೊಂಡು ಯಾರೋ ದೂರದಲ್ಲಿ ನೋಡ್ತಾ ಇದ್ದಾರೆ ಅಂದ್ಕೊಂಡ್ರೆ ನಮ್ಮ ಚಿಕ್ಕಮ್ಮನೇ ಗಾಯ್ಸ್. ನೈಟ್ ಲೇಟಾಗಿ ಹೋಗಿ ಮನೆಗೆ ಮಲ್ಕೊಂಡಿರೋದ್ರಿಂದ ನಾನಂತೂ ಇನ್ನೂ ಲೇಟಾಗಿ ಎದ್ದೇಳಿದೆ ಗಾಯ್ಸ್. ಒಳಗಡೆ ತುಂಬ ಚಳಿ ಆಗ್ತಿತ್ತು ಅಂತ ಹೊರಗಡೆ ಬಂದರೆ ಹೊರಗಡೆ ಇನ್ನೂ ಜಾಸ್ತಿ ಚಳಿ ಆಗ್ತಿದೆ. ಫುಲ್ ಕ್ಲೌಡು. ಆ ವೆದರು, ಆ ನೇಚರು ನೋಡೋಕ್ಕೆ ಸಖತ್ತಾಗಿತ್ತು ಗಾಯ್ಸ್. ನೀವೇ ನೋಡಿ. ಇವರಂತೂ ನನ್ನ ಕಸಿನ್ಸ್. ಅಜ್ಜಿ ನಾನು ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಔಟಿಂಗ್ ಹೊರಟ್ವಿ. ಹೋಗ್ತಾ ನೇಚರ್ ಅಂತೂ ಸಖತ್ತಾಗಿತ್ತು ಗಾಯ್ಸ್. ನೀವೇ ನೋಡಿ. ಹಾಗೆ ಒಂದು ಹತ್ರ ಕುತ್ಕೊಂಡು ಚೆನ್ನಾಗಿ ತಿಂದ್ವಿ. ತಿಂದಾದ್ಮೇಲೆ ಮನೆಗೆ ಬಂದು ಕೇಕ್ ಕಟ್ ಮಾಡಿಸಿದ್ವಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ. ಬರ್ಡೇ ಮುಗೀತು. ಬರ್ತಾ ದಾರಿಯಲ್ಲಿ ವ್ಯೂಸ್ನ ವೀಡಿಯೋಗಳು ಮಾಡಿಕೊಂಡು ನಾನು ಅವಳಿಗೆ ವೀಡಿಯೋ ಮಾಡ್ತಾಯಿದ್ದೆ, ಅವಳು ನನಗೆ ವೀಡಿಯೋ ಮಾಡ್ತಾ ಇದ್ಲು. ಹಾಗೆ ಹೊರಟಿ ನಾವು ಬರ್ತಾ ದಾರಿಯಲ್ಲಿ ಒಂದು ದೊಡ್ಡ ಕಾಡು ಎಮ್ಮೆನೇ ನೋಡಿದ್ವಿ ಗಾಯ್ಸ್. ಬಂಡೀಪುರ ಕಾಡಲ್ಲಿ. ಅಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಅಂತ. ಊಟಿಯಲ್ಲಿ ಏನಪ್ಪ ಫೇಮಸ್ ಅಂದರೆ ಇದೇ ಫೇಮಸ್ ಅಂತ ಇವಾಗ ಹೇಳ್ಬೋದು. ಯಾಕಂದರೆ ಜಾಸ್ತಿ ಕಾಡೆಮ್ಮೆಗಳಾಗ್ಬಿಟ್ಟಿದೆ ಊರಲ್ಲಿ. ಜಿಂಕೆಗಳಂತೂ ಹೇಳೋಕ್ಕೆ ಆಗಲ್ಲ. ರೋಡ್ ಫುಲ್ಲು ಜಿಂಕೆಗಳು ನಿಂತಿದ್ದು. ಕೆಳಗಡೆ ಇಳಿದು ಒಂದು ಫೋಟೋ ತಗೋ ಅಂತ ಯಾರಾದರೂ ಹೇಳಿದಿದ್ರೆ ಫಸ್ಟ್ ನಾನೇ ಇಳಿತಿದ್ದೆ ಗಾಯ್ಸ್. ಕೆಳಗಡೆ ಇಳಿಯೋಕ್ಕೆ ಆಗಿಲ್ಲ, ಎಷ್ಟು ಜಿಂಕೆಗಳಿದೆ. ನೀವೇ ನೋಡಿ ಗಾಯ್ಸ್. ಅಲ್ಲ. ಹಾಗೆ ಬರ್ತಾ ಮೈಸೂರಲ್ಲಿ ನಮ್ಮ ಢವರಾಜ ಸಿಗ್ದ, ನಮ್ಮ ಅತ್ತೆ ಮಗ. ಅವನ್ನ ಮೀಟಾಗಿ ಅವನ ಜೊತೆ ಸೆಲ್ಫಿನ ತಗೊಂಡು ಬಂದು ಬ್ಯಾಂಗ್ಳೂರಲ್ಲಿ ರೀಚ್ ಆದ್ವಿ ಗಾಯ್ಸ್. ಥ್ಯಾಂಕ್ ಯು.